ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದ್ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಸ್ನೇಹಿತರೆ, ನಾನು ಬ್ಯಾಂಕ್ ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ. ಬ್ಯಾಂಕ್ ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ. ಮೈಕು ತುಂಬಾ ದಿನ ಆಯಿತು. ಸೊ ನಾನು ವಿಡಿಯೋನು ಮಾಡಿ ತುಂಬಾ ದಿನ ಆಯಿತು. ನನ್ನ ಸಬ್ಸ್ಕ್ರೈಬರ್ ಕೆಲವರು ಕೇಳ್ಕೊಂಡಿದ್ದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಓಕೆನಾ. ಬ್ಯಾಂಕ್ ನಿಫ್ಟಿ ಏನಾದರೂ ಫ್ಲಾಟಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು, ಒಂದು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಹೋಯ್ತು ಅಂದ್ರೆ ವೆಯ್ಟ್ ಮಾಡಿ 48,054ನ ಕ್ರಾಸ್ ಮಾಡೋ ತನಕ ವೆಯ್ಟ್ ಮಾಡಿ. ಒನ್ಸ್ ಅದನ್ನ ಕ್ರಾಸ್ ಮಾಡ್ತು, ಒಂದ್ ಸ್ವಲ್ಪ ಕ್ರಾಸ್ ಮಾಡ್ತು, ಎಂಟ್ರಿ ಆಗಿ ಎಂಟ್ರಿ ಆಗಿ. ಓಕೆ, ಎಲ್ಲಿವರೆಗೆ? 48,181ವರೆಗೆ. ಸ್ವಲ್ಪ ಪ್ರೈಸ್ ಆಕ್ಷನ್ ಮಾಡೋ ಗಂಟ ವೆಯ್ಟ್ ಮಾಡಿ. ಪ್ರೈಸ್ ಆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಎಂಟ್ರಿ ಆಗಿ, ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಎಂಟ್ರಿ ಆಗಿ. ಸೊ ಎಲ್ಲಿವರೆಗೆ? 48,258ನ ಕ್ರಾಸ್ ಮಾಡುತ್ತಾ ಇಲ್ವಾ ನೋಡ್ಕೊಳ್ಳಿ. ಅದನ್ನ ಕ್ರಾಸ್ ಮಾಡ್ತು ಅಂದ್ರೆ ಮೇಲ್ಗಡೆ ಮೂವ್ ಆಗುತ್ತೆ. ಓಕೆ, ಸಡನ್ ಆಗಿ ಮೂವ್ ಆಗಲ್ಲ. ಮತ್ತೆ ಇಲ್ಲೆಲ್ಲಾದ್ರೂ ಬಂದು ಫುಲ್ ಬ್ಯಾಕ್ ಬಂದು ಮತ್ತೆ ಮೇಲಕ್ಕೆ ಹೋಗುತ್ತೆ. ಓಕೆ, ಇಲ್ಲೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರೆ, ಫ್ಲಾಟಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು, ಇಲ್ಲೆಲ್ಲಾದ್ರೂ ಮಿಸ್ ಮಾಡ್ಕೊಂಡು, ಇಲ್ಲಿ ಪ್ರೈಸ್ ಆಕ್ಷನ್ ಆಗಿ ನಾವ್ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ, ಸೊ ಇಲ್ಲಿ ವೆಯ್ಟ್ ಮಾಡಿ. ಕಂಟಿನ್ಯೂ ಆಗಿ ಇಲ್ಲೆಲ್ಲಾದ್ರೂ ಪ್ರೈಸ್ ಆಕ್ಷನ್ ಮಾಡಿ ಮತ್ತೆ ಬಂದು ಇಲ್ಲೊಂದ್ ಸ್ವಲ್ಪ ಪ್ರೈಸ್ ಆಕ್ಷನ್ ಮಾಡಿ ಮೇಲ್ಗಡೆ ಹೊರಡ್ತು ಅಂದ್ರೆ, ಸೊ ಇಲ್ಲಿ ಎಂಟ್ರಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ? 48,458ವರೆಗೆ. ಓಕೆನಾ. ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗಿ ಮತ್ತೆ ಮೇಲ್ಗಡೆ ಬಂತು ಅಂದ್ರೆ, ಇದನ್ನ ಕ್ರಾಸ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಇದನ್ನ ಕ್ರಾಸ್ ಮಾಡ್ತು ಅಂದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಕಂಟಿನ್ಯೂ ಮಾಡ್ಕೊಳ್ಳಿ? ಈ ಪರ್ಪಲ್ ಲೈನ್ ಕ್ರಾಸ್ ಮಾಡೋವರೆಗೆ ನೋಡ್ಕೊಳ್ಳಿ. ಯಾವ್ದಾ? ಇದನ್ನು ಕ್ರಾಸ್ ಮಾಡ್ತು, ಇಲ್ಲೆಲ್ಲಾದ್ರೂ ಮತ್ತೆ ಪ್ರೈಸ್ ಆಕ್ಷನ್ ಮಾಡಿ ಮತ್ತೆ 48,589, 599 ಹತ್ರ ಮತ್ತೆ ಪ್ರೈಸ್ ಆಕ್ಷನ್ ಮಾಡಿ ಕೆಳಗಡೆ ಬೀಳ್ಬೋದು. ಕೆಳಗಡೆ ಬಿದ್ರೆ ಇಲ್ಲೆಲ್ಲಾದ್ರೂ ಬಂದು ಮತ್ತೆ ಪ್ರೈಸ್ ಆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲೆಲ್ಲಾದ್ರೂ. ಓಕೆ, ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಮತ್ತೆ ಎಂಟ್ರಿ ಆಗಿ 48,627ನ ಕ್ರಾಸ್ ಮಾಡೋವರೆಗೆ ವೆಯ್ಟ್ ಮಾಡಿ. ಓಕೆ, ಒನ್ಸ್ ಅದನ್ನ ಕ್ರಾಸ್ ಮಾಡ್ತು, ಕಂಟಿನ್ಯೂ ಮಾಡಿ. 48,830ವರೆಗೆ ಕಂಟಿನ್ಯೂ ಮಾಡಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತೆ ಬೀಳ್ತು, ಮತ್ತೆ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು. ಓಕೆ, ಇಲ್ಲೆಲ್ಲಾದ್ರೂ ಹಿಂಗೆ ಬಂತು, ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಬೀಳ್ತು, ಮತ್ತೆ ಬಿದ್ರುನು ಇಲ್ಲಿ ಕೆಳಗಡೆ 48,500 ಈ ಕಡೆ ಎಲ್ಲಾದ್ರೂ ಬಂತು, ಮತ್ತೆ ಪ್ರಯೇಷನ್ ಮಾಡಿ ಮತ್ತೆ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಎಂಟ್ರಿ. ಓಕೆ, ಇಲ್ಲೆಲ್ಲಾದ್ರೂ ಬೀಳುವಾಗ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಪ್ಲಾನ್ ಮಾಡಿ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ. ಒಂದು ಕರೆಕ್ಷನ್ಗೆ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ. ಓಕೆನಾ, ಕರೆಕ್ಷನ್ಗೆ ಸ್ಕ್ಯಾಲ್ಪಿಂಗ್ ಮಾಡಿ. ಓಕೆ, ಹಂಗೆ ಕಂಟಿನ್ಯೂ ಆಗ್ತಿದ್ರೆ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ 49,252, 49,609 ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸಡನ್ ಆಗಿ ಹೋಗಲ್ಲ. ಇನ್ನು ನನ್ನ ಲೆವೆಲ್ಸ್ಗಳು 50,212 ತನಕನೂ ಇದೆ. ಓಕೆ, ಹಂಗೆ ಕಂಟಿನ್ಯೂ ಆಗ್ಬೋದು. ಓಕೆನಾ. ಹಂಗೆ ಕಂಟಿನ್ಯೂ ಆಗ್ಬೋದು. ಮೇಲ್ಗಡೆ ಹಂಗೆ ಕಂಟಿನ್ಯೂ ಆದ್ರೆ ನೀವು ಲೆವೆಲ್ಸ್ಗಳನ್ನ ನೋಡ್ಕೊಂಡು ಹಾಕೊಳ್ಳಿ ಮೈ ಡಿಯರ್ ಫ್ರೆಂಡ್. ಓಕೆನಾ. ಏನಾದ್ರೂ ಫ್ಲಾಟಲ್ಲಿ ಓಪನ್ ಆಗಿ ನೋಡಿ ಹೇಳ್ತೀನಿ. ಫ್ಲಾಟಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು, ಈ ಪರ್ಪಲ್ ಲೈನ್ ಕ್ರಾಸ್ ಮಾಡಿ ಪ್ರೈಜೆಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಇಲ್ಲಿ ಯಾವ್ದಾದ್ರು ಫುಲ್ ಬ್ಯಾಕ್ ಬಂದ್ರೆ ಇಲ್ಲಿ ತನಕ ಬರ್ಬೋದು. ಫುಲ್ ಬ್ಯಾಕ್. ಓಕೆನಾ, ಇಲ್ಲಿ ತನಕನೂ ಬರ್ಬೋದು 47,800 ತನಕನೂ. ಮತ್ತೆ ಏನಾದ್ರೂ ಇಲ್ಲಿ ಪ್ರೈಜೆಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಇಲ್ಲೂ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಪ್ಲಾನ್ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಮಾಡಿ ಸ್ಟಾಪ್ ಲಾಸ್ ನ ಮೂವ್ ಮಾಡಿ. ಓಕೆನಾ. ಎಂಟ್ರಿ ಆಗಿದ್ರೆ ಇಲ್ಲೆಲ್ಲಾದ್ರೂ ಈ ಪರ್ಪಲ್ ಲೈನ್ ನ ಕ್ರಾಸ್ ಮಾಡ್ಲಿಲ್ಲ, ಈ ಪರ್ಪಲ್ ಲೈನ್ ಕ್ರಾಸ್ ಮಾಡ್ತು ಫ್ಲಾಟಲ್ಲಿ ಓಪನ್ ಆಗಿ, ಈ ಪರ್ಪಲ್ ಲೈನ್ ಕ್ರಾಸ್ ಮಾಡ್ಲಿಲ್ಲ, ಈ ಯೆಲ್ಲೋ ಕಲರ್ ಲೈನ್ 48,181 ಇಲ್ಲೆಲ್ಲಾದ್ರೂ ಕ್ರಾಸ್ ಮಾಡಿ ಕೆಳಗಡೆ ಬೀಳ್ತಿದೆ ಅಂದ್ರೆ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಪ್ಲಾನ್ ಮಾಡ್ಕೊಳ್ಳಿ. ಎಂಟ್ರಿ ಆಗಿರೋರು ಇಲ್ಲಿ ತನಕ ಇಟ್ಕೊಳ್ಳಿ. 47,800, 698 ಬರ್ಬಹುದು. ಓಕೆನಾ, ಇಲ್ಲಿಂದ ಬಂದು ಒಂದು ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಬೆಳಗ್ಗೆ ಏನಾದ್ರೂ ಓಪನ್ ಆಗಿ ಕೆಳಗಡೆ ಬಿದ್ರೆ ಅಗ್ರೆಸಿವ್ ಎಂಟ್ರಿ. ಓಕೆ, ಆಗಿದ್ರೆ ಅವ್ರುಗಳು ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಹಂಗೆ ಕಂಟಿನ್ಯೂ ಆದ್ರೆ ಹಂಗೆ ನ ಕಂಟಿನ್ಯೂ ಮಾಡಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಒಂದ್ ನಿಮಿಷ. ಸೇಮ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಈ ಪರ್ಪಲ್ ಲೈನ್ ಕ್ರಾಸ್ ಮಾಡಿ ಮೇಲ್ಗಡೆ ಓಪನ್ ಆಯ್ತು, ಈ ಪರ್ಪಲ್ ಲೈನ್ ಕ್ರಾಸ್ ಮಾಡಿ ಮೇಲ್ಗಡೆ ಎಲ್ಲಾದ್ರೂ ಗ್ಯಾಪ್ ಅಪ್ ಓಪನ್ ಆಯ್ತು, ವೆಯ್ಟ್ ಮಾಡಿ. ಒಂದು ಫುಲ್ ಬ್ಯಾಕ್ ವೆಯ್ಟ್ ಮಾಡಿ. ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಈ ಪ್ರೆಸೆಂಟ್ ಏನಿದೆ, ಈ ಪ್ರೆಸೆಂಟ್ 47,977 ಏನಿದೆ ಅಲ್ಲಿ ತನಕ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತಿದೆ ಅಂದ್ರೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಹಂಗೆ ಕಂಟಿನ್ಯೂ ಆದ್ರೆ ನ ಹಂಗೆ ಕಂಟಿನ್ಯೂ ಮಾಡಿ. ಓಕೆನಾ, 47,499 ತನಕ ಕಂಟಿನ್ಯೂ ಮಾಡಿ. ಓಕೆ, 47,698. ಓಕೆ, ಚಾರ್ಟ್ ಅಗಲ ಮಾಡ್ತೀನಿ ಒಂದ್ ನಿಮಿಷ.
ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬೀಳ್ತಿದೆ ಅಂದ್ರೆ, ಓಕೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬೀಳ್ತಿದೆ ಅಂದ್ರೆ ಸಡನ್ ಆಗಿ ಇಲ್ಲೆಲ್ಲಾದ್ರೂ ಬೀಳ್ತು, ಈ ಪರ್ಪಲ್ ಲೈನ್ ಕ್ರಾಸ್ ಆಗಿ, ಈ ಪರ್ಪಲ್ ಲೈನ್ ಕ್ರಾಸ್ ಆಗಿ ಸಡನ್ ಆಗಿ ಇಲ್ಲೆಲ್ಲಾದ್ರೂ 47,800, ಇಲ್ಲೆಲ್ಲಾದ್ರೂ 200, ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬೀಳ್ತಿದೆ ಅಂದ್ರೆ ಪಿ ಅಗ್ರೆಸಿವ್ ಎಂಟ್ರಿ ಆಗಿರೋ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಇಲ್ಲೊಂದು ಪ್ರೈಜೇಷನ್ ಆಗೋ ಗಂಟ ವೆಯ್ಟ್ ಮಾಡಿ. ಪ್ರೈಜೇಷನ್ ಆಗಿ ಮೇಲ್ಗಡೆ ಹೊರಟ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲ ಹಂಗೆ ಕಂಟಿನ್ಯೂ ಮಾಡಿ. ಪಿನ ಹಂಗೆ ಕಂಟಿನ್ಯೂ ಮಾಡಿ, ಕೆಳಗಡೆ ಹೇಳ್ತೀನಿ. ಓಕೆ ಮೇಡಮ್ ಫ್ರೆಂಡ್, ಹಂಗೆ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಮಾರ್ಕೆಟ್, ಇದನ್ನ ಬ್ರೇಕ್ ಮಾಡ್ಲಿಲ್ಲ, 48,054ನ್ನ ಬ್ರೇಕ್ ಮಾಡ್ಲಿಲ್ಲ, ಫ್ಲಾಟ್ ಅಲ್ಲಿ ಓಪನ್ ಆಯ್ತು, ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ತಿದೆ ಅಂದ್ರೆ 47,698ನ ವಾಚ್ ಮಾಡಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್, ಸಿ ಪ್ಲಾನ್ ಮಾಡ್ಕೊಳ್ಳಿ. ಪಿ ಪ್ಲಾನ್ ಮಾಡಿರೋರು ಸ್ಟಾಪ್ ಲಾಸ್ ಮೂವ್ ಮಾಡಿ. ಅಗ್ರೆಸಿವ್ ಎಂಟ್ರಿ ಆಗಿದ್ರೆ ಬೆಳಬೆಳಗ್ಗೆನೆ ಪ್ಲಾನ್ ಮಾಡಿದ್ರೆ ಏನ್ ಮಾಡಿ. ಇದನ್ನ ಕಟ್ ಮಾಡಿದ್ರೆ 47,616 ನೆಕ್ಸ್ಟ್ ಟಾರ್ಗೆಟ್. ಅದನ್ನು ಕಟ್ ಮಾಡಿದ್ರೆ 47,499 ಅಂದ್ರ ಒಂದ್ ಸ್ವಲ್ಪ ವಾಚ್ ಮಾಡಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡತ್ತಾ ನೋಡ್ಕೊಳ್ಳಿ. ಪ್ರೊಜೆಕ್ಷನ್ ಮಾಡಿ ಏನಾದ್ರೂ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ, ಅಥವಾ ಹಂಗೆ ಕಂಟಿನ್ಯೂ ಪಿ ಪ್ಲಾನ್ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಪ್ಲಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಪಿ ಇಲ್ಲೆಲ್ಲಾದ್ರೂ ಅಗ್ರೆಸಿವ್ ಎಂಟ್ರಿ ಆಗ್ಲಿಲ್ಲ, ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡ್ತು. ಓಕೆ, ಪ್ರೊಜೆಕ್ಷನ್ ಮಾಡಿ ಮತ್ತೆ ಸಿ ಹೋಗಿ ಮತ್ತೆ ಏನಾದ್ರೂ ಪಿ ಬೀಳ್ತಾ ಇದೆ ಅಂದ್ರೆ ಇದನ್ನ ಕ್ರಾಸ್ ಮಾಡಬಾರ್ದು. ನಿಮ್ಗೆ ಎಂಟ್ರಿಗೆ ಇದನ್ನ ಕ್ರಾಸ್ ಮಾಡಬಾರ್ದು. 48,054ನ್ನ ಕ್ರಾಸ್ ಮಾಡಬಾರ್ದು. ಓಕೆನಾ, ಇಲ್ಲೇನೆ ರಿಜೆಕ್ಷನ್ ಆಗ್ಬೇಕು. ಇಲ್ಲೇನೆ ರಿಜೆಕ್ಷನ್ ಆದ್ರೆ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಪಿ ಎಂಟ್ರಿ ಆಗಿ. ಇಲ್ಲಿ ಮಿಸ್ ಮಾಡ್ಕೊಂಡಿದ್ರೆ, ಓಕೆ, ಅಗ್ರೆಸಿವ್ ಎಂಟ್ರಿ ಯಾರು ಆಗಿರಲ್ಲ, ಆಗಿದ್ರೆ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಓಕೆ, ಇಲ್ಲೆಲ್ಲಾದ್ರೂ ಮತ್ತೆ ಬಂದು ಏನಾದ್ರೂ ಹೋಗಿ ಮತ್ತೆ ಇಲ್ಲಿನ 48,054ನ್ನ ಕ್ರಾಸ್ ಮಾಡ್ಲಿಲ್ಲ, ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಮತ್ತೆ ಬೀಳುತ್ತೆ ಅಂದಾಗ ಪಿ ಪ್ಲಾನ್ ಮಾಡ್ಕೊಳ್ಳಿ. 47,497, 47,616, 47,698 ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಬೆಳಿಗ್ಗೆ ಏನಾದ್ರೂ ಆ ತರ ಆದ್ರೆ, ಅಕಸ್ಮಾತ್ ಅದನ್ನ ಕಟ್ ಮಾಡಿ ಅದನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂತು ಅಂದ್ರೆ 47,418 ರೆಕ್ಟಾಂಗಲ್ ಟೂಲ್ ಹಾಕಿದೀನಿ. ಇಲ್ಲೊಂದ್ ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಟ್ರಿಬಲ್ ಬಾಟಮ್ ಸಪೋರ್ಟ್ ತಗೋತು, ಇಲ್ಲಿ ಪ್ರೈಜೇಷನ್ ಮಾಡ್ತು, ಮತ್ತೆ ಏನಾದ್ರು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್, ಸಿ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿವರೆಗೆ ಆ ಪರ್ಪಲ್ ಲೈನ್ ನ ಕ್ರಾಸ್ ಮಾಡೋವರೆಗೆ, ಆ ಪರ್ಪಲ್ ಲೈನ್ ಕ್ರಾಸ್ ಮಾಡ್ತಾ ಕಂಟಿನ್ಯೂ ಹಂಗೆ ಹೋಗ್ತಾ ಇರುತ್ತೆ, ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ, ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಮೂವ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಅಲ್ಲಿಂದ ರಿಜೆಕ್ಷನ್ ಆದ್ರೆ ಮತ್ತೆ ತಗೊಳ್ಳಿ, ಮತ್ತೆ ಪಿ ಎಂಟ್ರಿ ಆಗಿ ಪರ್ಪಲ್ ಲೈನ್ ಹತ್ರ ಇಲ್ಲೂ ಗ್ಯಾಪ್ ಡೌನ್ ಅಲ್ಲೂ ಓಪನ್ ಆಗಿ, ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಮೇಲಕ್ಕೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡಿದ್ರೆ ಇದನ್ನ ಕ್ರಾಸ್ ಮಾಡೋವರೆಗೂ ವೆಯ್ಟ್ ಮಾಡಿ. 48,054ನ ಅಕಸ್ಮಾತ್ ಅಲ್ಲಿಂದನೇ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡ್ತು ಅಂದ್ರೆ ಸಿ ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಹಂಗೇನೆ ಅಕಸ್ಮಾತ್ ಕೆಳಗಡೆನೆ ಬೀಳ್ತು, ಬಿದ್ದು ಇದನ್ನ ಸಿ ಪ್ಲಾನ್ ಮಾಡಕ್ ಏನ್ ಮಾಡಿ, ಇದನ್ನ ಕ್ರಾಸ್ ಮಾಡಬಾರ್ದು. ಇದನ್ನ ಕ್ರಾಸ್ ಮಾಡಿದ್ರೆ 47,339, 47,345ನ್ನ ಕ್ರಾಸ್ ಮಾಡಬಾರ್ದು. ಕ್ರಾಸ್ ಮಾಡ್ದೇನೆ ಇಲ್ಲೇ ಪ್ರೊಜೆಕ್ಷನ್ ಮಾಡಿ ಮೇಲಕ್ಕೆ ಹೋಗಂಗ್ ಮಾತ್ರ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇದನ್ನ ಕ್ರಾಸ್ ಮಾಡಿ ಪಿ ಎಂಟ್ರಿ ಆಗಿ ಕ್ರಾಸ್ ಮಾಡಿ ಇಲ್ಲಿಗೆ ಬಂದ್ರುನು 47,200 ಹತ್ರ ವೆಯ್ಟ್ ಮಾಡಿ, 273 ಹತ್ರ ವೆಯ್ಟ್ ಮಾಡಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಮತ್ತೆ ಮೇಲ್ಗಡೆ ಹೋದ್ರುನು 47,698, 47,617ವರೆಗೂ ಸಿ ಪ್ಲಾನ್ ಮಾಡಿ. ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿಂದನೇ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ 47,499 ಹತ್ರ ಆಟ ಆಡಿ ಒಂದ್ ಸ್ವಲ್ಪ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಯಾವಾಗ ಈ 47,345, 339 ಪರ್ಪಲ್ ಲೈನ್ ನ ಪಿ ಸೈಡ್ ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಿ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಇಲ್ಲಿ ಎಂಟ್ರಿ ಆಗ್ಬೋದು. ಓಕೆ, ಇಲ್ಲಿ ಎಂಟ್ರಿ ಆಗ್ಬೋದು, ಮತ್ತೆ ಇಲ್ಲಿ ಸಿ ಪ್ಲಾನ್ ಮಾಡ್ಕೋಬಹುದು. ಇಲ್ಲಿವರೆಗೆ ಸಿ ಪ್ಲಾನ್ ಮಾಡ್ಕೋಬಹುದು. ಓಕೆ, ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಪಿ, ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 47,059 ಹತ್ರ ನೋಡ್ಕೊಳ್ಳಿ. ಮತ್ತೆ ಅದೇ ಲೆವೆಲ್ಗೆ ಹೋಗಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ 46,983ನ್ನ ಕ್ರಾಸ್ ಮಾಡ್ತು ಅಂದ್ರೆ ಹಂಗೆ ಕಂಟಿನ್ಯೂ ಮಾಡಿ. ಇಲ್ಲಿ ವೆಯ್ಟ್ ಮಾಡಿ. 46,712, 46,678 ಹತ್ರ ವೆಯ್ಟ್ ಮಾಡಿ, ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಏನು ಹೋಗಲ್ಲ, ಇಲ್ಲೆಲ್ಲಾದ್ರೂ ಹೋಗಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕಂಟಿನ್ಯೂ ಆದ್ರೆ ಓಕೆ, ಸಿ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಎಲ್ಲಿವರೆಗೆ 46,579, 46,528ವರೆಗೂ ಪ್ಲಾನ್ ಮಾಡ್ಕೋಬಹುದು ಪಿನ. ಓಕೆನಾ, ಅದೇನಾದ್ರು ಬೀಳ್ತು ಅಂದ್ರೆ ಓಕೆ, ಇಲ್ಲಿಂದನೇ ಮತ್ತೆ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲೇನಿದೆ
ಈ ಲೈನಲ್ಲೇ ರಿಜೆಕ್ಷನ್ ಆಗ್ಬೇಕದು. ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ 46,712 ಹತ್ರ. ಈ ಹಂಗೆ ಕಂಟಿನ್ಯೂ ಆಗಿ ಬಂದ್ರೆ ಇಲ್ಲಿ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇದನ್ನ ಕಟ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಪಿ ಹಂಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ, ಪಿ ಹಂಗೆ ಕಂಟಿನ್ಯೂ ಆಗುತ್ತೆ. ಫುಲ್ ಬ್ಯಾಕ್ ಬರುತ್ತೆ, ಸಡನ್ ಆಗಿ ಹೋಗಲ್ಲ, ಫುಲ್ ಬ್ಯಾಕ್ ಬಂದು ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಫ್ಲಾಟಲ್ಲಿ ಓಪನ್ ಆಗ್ಲಿ, ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ಲಿ, ಫ್ಲಾಟಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ, ಈ ಈ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ, ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತದೆ. ಹೋದ್ರೆ ಇದನ್ನ 48,054ನ ಕ್ರಾಸ್ ಮಾಡಿದ್ರೆ ಹಂಗೆ ಸಿ ಕಂಟಿನ್ಯೂ ಮಾಡಿ. ಅಥವಾ ಕ್ರಾಸ್ ಮಾಡ್ಲಿಲ್ಲ ಅಂದ್ರೆ ಇಲ್ಲೆಲ್ಲಾದ್ರೂ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್, ನೀವು ಇಲ್ಲಿ ಪಿ ತಗೊಂಡಿರ್ತೀರಾ, ಇಲ್ಲಿ ಎಕ್ಸಿಟ್ ಆಗಿರ್ತೀರಾ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಸಿ ತಗೊಂಡಿರ್ತೀರಾ, ಇಲ್ಲೆಲ್ಲಾದ್ರೂ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಂಡಿರಿ. ಇದನ್ನ ಕ್ರಾಸ್ ಮಾಡಿದ್ರೆ ಇಟ್ಕೊಳ್ಳಿ, ಸಿ ನ ಇಟ್ಕೊಳ್ಳಿ. ಅಕಸ್ಮಾತ್ ಕ್ರಾಸ್ ಮಾಡ್ಲಿಲ್ಲ, ಇಲ್ಲೇ ಪ್ರಯೇಷನ್ ಮಾಡಿ ಬೀಳ್ತು, ಮತ್ತೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಪಿ ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿ. ನಾನು ಲೈವ್ ಅಲ್ಲಿ ಇದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಮಾರ್ಕೆಟ್ ಯಾವ ಕಡೆ ಇದೆ, ಹೇಗಿದೆ ಅಂತ. ಓಕೆನಾ ಮೈ ಡಿಯರ್ ಫ್ರೆಂಡ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಾದ್ರೂ ಲೈವ್ ಬರ್ಬೇಕು ಅಂದ್ರೆ ಕಮೆಂಟ್ಸ್ ಗಳನ್ನ ಹಾಕಿ ಮೈ ಡಿಯರ್ ಫ್ರೆಂಡ್. ಲೈಕ್ ಕೊಡೋದನ್ನ ಮರಿಬೇಡಿ, ಕಮೆಂಟ್ಸ್ ಗಳನ್ನ ಹಾಕಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್.